वाल्मीकिर्गौ पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम्। हनुमान् गन्धमादनपर्वतम् आजहार, तथैव गरुडोऽपि स्वपक्षाभ्यां कपीन् उद्दधार। एवम् एतेषां सेवां स्वीकर्तुमेव भगवान् रामः पूर्वमेव रावणिं न निजघान इति उक्त्वा तदनन्तरं रावणिः पुनः युद्धार्थं यदा रामलक्ष्मणौ पुरस्कृत्य आगतवान् तदा रामः स्व बाणभीषणेन तं द्रावयामास। तेन च सः निकुम्भिला मध्ये कृत्यप्रयोगां कर्तुं तत्र उपातिष्ठत। तदा किमभूत् इति उच्यते। ನಿಕುಂಭಿಲ ಅನ್ನುವಂತಹ ಒಂದು ಗಾಢವಾದ ಗುಹೆಯನ್ನ ಪ್ರವೇಶಿಸಿ ಅಲ್ಲಿ ತನ್ನ ಗೆಲುವಿಗಾಗಿ ಅನೇಕ ಮಂತ್ರಗಳನ್ನ ಪ್ರಯೋಗಿಸಿ, ನೇರವಾಗಿ ಯುದ್ಧ ಮಾಡಿ ಗೆಲ್ಲುವ ತಾಕತ್ತು ಅವನಿಗಿಲ್ಲ, ಆದ್ರಿಂದ ಹೀಗೆ ಅವನ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವಂತಹ ಕ್ರಮವನ್ನ ಹಿಂದೆ ಉಲ್ಲೇಖ ಮಾಡಿದ್ರು. ಅಂದ್ರೆ ಈ ಆಭಿಚಾರ ಅನ್ನುವ ಶಬ್ದ ಮಂತ್ರಗಳು ಸಹಜವಾಗಿ ಸಂಚಾರ ಆದ್ರೆ ಅದು ಲೋಕದ ಯಥಾ ಪ್ರಕಾರವಾದ ಫಲವನ್ನು ಕೊಡುತ್ತೆ. ಆಭಿಚಾರ ಅಂದ್ರೆ ಅದೇ ಮಂತ್ರಕ್ಕೆ ಸ್ವಲ್ಪ ಈಗ ಕೆಲವು ಪದಾರ್ಥಗಳಿಗೆ ಚೂರು ಮಸಾಲೆ ಹಾಕಿದ್ರೆ ಕಿಕ್ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ವಸ್ತುತಃ ಮಾಮೂಲೇ ಇರುತ್ತೆ ಚಹಾ, ಆದ್ರೆ ಅದಕ್ಕೆ ಏಲಕ್ಕಿ ಒಂದಿಷ್ಟು ಏನೋ ಹಾಕಿ ಅದರದ್ದೊಂದು ಟೇಸ್ಟ್ ಸ್ಪೆಷಲ್ ಟೀ, ಮಸಾಲೆ ಟೀ ಅಂತ ಮಾಡ್ತಾರಲ್ಲ, ಹಾಗೆ ಈ ಮಂತ್ರಗಳಿಗೆ ಕೆಲವೆಲ್ಲ ಅನಗತ್ಯವಾಗಿ ಶಾಸ್ತ್ರದ ನೇರ ದಾರಿಗಳಲ್ಲಿ ಹೇಳದೇ ಇರುವ ಪ್ರಯೋಗದಿಂದ ಕೆಲವರಿಗೆ ಸಿದ್ಧವಾದ ಅದರ ಮೇಲೆ ಒಂಥರ ಹೆಚ್ಚಿನ ಬಲವನ್ನ ಸಾಧಿಸುವಂತಹ ಪ್ರಕ್ರಿಯೆಗಳು ನಡೀತವೆ. ಅದಕ್ಕೆ ಆಭಿಚಾರ ಅಂತ ಹೇಳುದು. ಅಭಿಚಾರ ಅಂದ್ರೆ ಸಹಜವಾದ ಚರಣವನ್ನ ಇನ್ನೂ ಅಭಿಮುಖಗೊಳಿಸುವಂತಹ, ಹೆಚ್ಚು ಮುಂದಕ್ಕೆ ನುಗ್ಗುವ ಹಾಗೆ ಅದಕ್ಕೆ ಪ್ರೆಷರ್. ಸಾಮಾನ್ಯವಾಗಿ ಕೆಲಸ ಮಾಡಿದ್ರೆ ಅದು ನಾರ್ಮಲ್ ಆಗಿ ಹೋಗುತ್ತೆ. ಈ ಕೆಲವುದಕ್ಕೆ ಗಾಡಿಗಳಿಗೆ ಅವರು ಎಕ್ಸ್ಟ್ರಾ ಫಿಟ್ ಮಾಡ್ತಾರೆ, ಅದು ರೊಯ್ ಅಂತ ಶಬ್ದ ಮಾಡುದು, ಊರೆಲ್ಲ ಇದ್ದೇನೆ ಅಂತ ಗೊತ್ತಾಗುದು, ಎಲ್ಲ ತರದ ಹುಚ್ಚುಗಳಿರ್ತಾವಲ್ಲ, ಆ ತರ ಮಂತ್ರಗಳಿಗೆ ಅವರು ಕೆಲವು ಸಿದ್ಧಿಗೋಸ್ಕರವಾಗಿ ಅದು ಕೆಲವೊಮ್ಮೆ ಒಳ್ಳೇದಕ್ಕೂ ಬಳಸಬಹುದು. ಈಗ ತೀವ್ರವಾದ ಅನಾರೋಗ್ಯ ಕಾಡಿದಾಗ ಬೇಗ ಅನಾರೋಗ್ಯದ ಪರಿಹಾರಕ್ಕಾಗಿ ಮಾಡುವಂಥದ್ದು ಇದೆ. ಆದ್ರೆ ಒಬ್ಬನ ಮೇಲೆ ಅಸೂಯೆಯಿಂದ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸ ಮುದಾಹೃತಂ ಅಂತ ಹೇಳುವ ಹಾಗೆ ಇನ್ನೊಬ್ಬನ ಉತ್ಸಾದನೆಗಾಗಿ ಮಾಡುವಂತದ್ದು ಕೂಡ ಆಭಿಚಾರ ಅಂತ ಅನಿಸಿಕೊಳ್ಳುತ್ತೆ. ಅಂಥ ಆಭಿಚಾರವೊಂದನ್ನ ಪ್ರಯೋಗ ಮಾಡುವುದಕ್ಕೆ ಅವನು ನಿಕುಂಭಿಲಾದ ಸ್ಥಳಕ್ಕೆ ಬಂದಿದ್ದಾನೆ ಅನ್ನೋದನ್ನ ಹೇಳಿ ಮುಂದೆ ಏನಾಯ್ತು, ಅವನಿ ಯಾರು ಅಂತ ಹೇಳುವಾಗ ಬಂದವನು ಜಂಭಾರಿನ್ ದ್ವಿಟ್, ಜಂಭ ಅಂತ ಒಬ್ಬ ರಾಕ್ಷಸ, ಅವನನ್ನ ಶತ್ರುವಾಗಿ ಹೊಂದಿದವನು ಇಂದ್ರ. ಅವನನ್ನ ದ್ವೇಷಿಸುವವ ಅಂದ್ರೆ ಇಂದ್ರನನ್ನ ದ್ವೇಷಿಸುವವ ಇಂದ್ರಜಿತ್. ಜಂಭಾರಿ, ಪಾಕಶಾಸನ, ಹೀಗೆ ಅನೇಕ ರಾಕ್ಷಸರನ್ನು ಕೊಂದದ್ದಕ್ಕೆ ಇಂದ್ರನಿಗೆ ಬೇರೆ ಬೇರೆ ಹೆಸರಿದೆ. ಅಂತಹ ಪಾಕಶಾಸನನನ್ನು ನಿಗ್ರಹಿಸುವುದಕ್ಕಾಗಿ ಸಿದ್ಧಗೊಂಡಿರುವಂತಹ ಈ ರಾವಣಿ ಏನ್ ಮಾಡಿದ ಅಂತ ಮುಂದಿನ ಶ್ಲೋಕ. ವಿಭೀಷಣೋ ಬ್ರವೀದ್ರಾಮಂ ಪಣ್ಣಿ ರಾವಣಿರುಬಧ್ಯತಾಂ ದ್ರುತಂ ಕೃತಹೋಮೋ ಹ್ಯವಧ್ಯ ಸ್ಯಾತ್ ಬ್ರಹ್ಮಣೋಯಂ ವರಾದಿತಿ. ವಿಭೀಷಣ ಆ ನಿಕುಂಭಿಲಾದ ಪರಿಸ್ಥಿತಿಯಲ್ಲಿ ಅವನು ಹೋಮ ಮಾಡ್ತಾ ಇರುವುದನ್ನ ನೋಡಿ ತಕ್ಷಣ ಅವನು ಎಚ್ಚರಿಕೆ ಕೊಡ್ತಾನೆ. ಹಿ ಅಂದ್ರೆ ಯಾವ ಕಾರಣದಿಂದ ಅವನು ಈ ಯಜ್ಞವನ್ನ ಮುಗಿಸ್ತಾನೋ ತಕ್ಷಣವೇ ಅವನಿಗೆ ಅದರ ಸಿದ್ಧಿಯಾಗಿ ಅವಧ್ಯತ್ವ ಪ್ರಾಪ್ತಿಯಾಗುತ್ತೆ.
ಆಗ ಅವನನ್ನ ಆಮೇಲೆ ನಿಗ್ರಹ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಿಕುಂಭಿಲಾದ ಕುಂಡದಲ್ಲಿ ನಡೆಸುವ ಅವಧ್ಯತ್ವಕ್ಕಾಗಿ ಅವನಿಗೆ ಕೊಟ್ಟ ಮಂತ್ರವನ್ನ ಬಳಸಿ ಅವನು ಹೋಮ ಮುಗಿಸಿದ ಅಂದ್ರೆ ಆಮೇಲೆ ಅವನನ್ನ ಕೊಲ್ಲುವುದು ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಹಿ ಯಾವ ಕಾರಣದಿಂದ ಕೃತ ಹೋಮ ಕೃತಃ ಹೋಮ ಏನ ಅವನು ಕೃತ ಹೋಮ ಸ್ಯಾತ್ ತರ್ಹಿ ಅವಧ್ಯ ಸ್ಯಾತ್. ಹೋಮ ಮುಗಿಸಿದ ಅಂದ್ರೆ ಅವನು ಅವಧ್ಯನಾಗ್ತಾನೆ. ಇದು ಹೇಗಾಯ್ತು ಅಂದ್ರೆ ಅಯಂ ಬ್ರಹ್ಮಣ ವರಾತ್, ಚತುರ್ಮುಖನ ವರ ಇದೆ ಅವನಿಗೆ, ಹೀಗೆ ಅವಧ್ಯತ್ವ ಬರುತ್ತೆ ಅಂತ. ಇತಿ ಅತಃ ಕಿಂ ಕುರ್ಯಾತ್ ರಾವಣಿಹಿ ಧೃತಂ ವಧ್ಯತಾಂ. ಧೃತಂ ಅಂದ್ರೆ ಕೂಡ್ಲೆ. ರಾವಣಿಹಿ ಕಹ ರಾವಣಸ್ಯ ಅಪತ್ಯಂ ಪುಮಾನ್ ರಾವಣಿಹಿ, ದಶರಥಸ್ಯ ಅಪತ್ಯಂ ಪುಮಾನ್ ದಾಶರಥಿಃ, ತಥಾ ರಾಮಃ ಇತಿ ದಾಶರಥಿಃ, ರಾವಣಿಃ ಇತಿ ಇಂದ್ರಜಿತ್. ಇಂದ್ರಜಿತ್ ರಾವಣನ ಮಗ, ಆದ್ರಿಂದಾಗಿ ರಾವಣಿಹಿ. ವಧ್ಯತಾಂ ಧೃತಂ, ಬೇಗನೆ ಕೊಳ್ಳಲ್ಪಡಲಿ, ತಡ ಮಾಡದೆ ಕೊಲ್ಲಲ್ಪಡಿ. ಇತಿ ರಾಮಂ ವಿಭೀಷಣಃ ಅಬ್ರವೀತ್. ಹೀಗೆಂದು ರಾಮನನ್ನು ವಿಭೀಷಣನು ಎಚ್ಚರಿಸಿದ. ಯಾಕಂದ್ರೆ ಅವನಿಗೆ ಗೊತ್ತು ಗುಟ್ಟು ವಿಭೀಷಣನಿಗೆ, ಇವನೇನೆಲ್ಲ ಮಾಡಿದಾನೆ, ಎಲ್ಲೆಲ್ಲಿ ತಪಸ್ಸು ಮಾಡಿ ಎಂತೆಂತ ವರಗಳನ್ನ ತೊಟ್ಟಿದ್ದಾನೆ ಅಂತೆಲ್ಲ ಗೊತ್ತು. ವಿಭೀಷಣ ಪುಲ್ಲಿಂಗ ಪ್ರಥಮ ಏಕ ಅಕಾರ ಅಂತ, ಅಬ್ರವೀತ್ ಭ್ರೂನ್ಯ ವ್ಯಕ್ತಾಯಾಂ ವಾಚಿ ಲಂಗ್ ಪ್ರಥಮ ಏಕ, ರಾಮಂ ಅಕಾರ ಅಂತ ಪುಲ್ಲಿಂಗ ದ್ವಿತೀಯ ಏಕ, ರಾವಣಿಹಿ ಇಕಾರ ಅಂತ ಪುಲ್ಲಿಂಗ ಪ್ರಥಮ ಏಕ, ದಾಶರಥಿ ಇನ್ನು ಪ್ರತ್ಯಯ ಬಂದು ಅಪತ್ಯಾರ್ಥದಲ್ಲಿ ರಾವಣಿಹಿ ಅಂತಾಗಿದೆ. ವಧ್ಯತಾಂ ಲೋಟ್ ಪ್ರಥಮ ಏಕ, ಅದು ನಿಚ್ ಪ್ರಯೋಗದಿಂದ ಆಗಿರುವಂಥದ್ದು. ಧೃತಂ ಅವ್ಯಯ. ಕೃತಃ ಹೋಮ ಏನ ಸಹ ಪುಲ್ಲಿಂಗ ಪ್ರಥಮ ಏಕ, ಬಹುವ್ರೀಹಿ ಸಮಾಸ ಅದು. ಹಿ ಅವಧ್ಯ ಹ್ಯವಧ್ಯ ಎಣ್ ಸಂಧಿ. ಅವಧ್ಯ ಅದು ಯತ್ ಪ್ರತ್ಯಾಂತವಾದ ಶಬ್ದ, ಪುಲ್ಲಿಂಗ ಪ್ರಥಮ ಏಕ. ಸ್ಯಾತ್ ಅಸಭುವಿ ವಿಧಿಲಿಂಗ್ ಪ್ರಥಮ ಏಕ. ಸ್ಯಾತ್ ಸ್ಯಾತಾಂ ಸ್ಯು, ಸ್ಯಾಹ ಸ್ಯಾತಂ ಸ್ಯಾತ, ಸ್ಯಾಂ ಸ್ಯಾವ ಸ್ಯಾಮ. ಬ್ರಹ್ಮಣಃ ಅಯಂ, ಬ್ರಹ್ಮಣೋಯಂ ಪೂರ್ವರೂಪ ಸಂಧಿ ಆಯ್ತು. ಬ್ರಹ್ಮಣಃ ಷಷ್ಠಿ ಏಕ, ಅಯಂ ಪುಲ್ಲಿಂಗ ಪ್ರಥಮ ಏಕ, ಅದಸ್ಸ ಶಬ್ದ. ವರಾತ್ ಇತಿ ವರಾದಿತಿ ಜಸ್ವ ಸಂಧಿ. ವರಾತ್ ಅನ್ನೋದು ಪಂಚಮಿ ಏಕ ಇತಿ ಅವ್ಯಯ. ಸರಿ, ಮುಂದೆ ಹೋಗೋಣ. ಭೂಷಣ್ ಅವ್ರು ಹೇಳಿ. ಮಹೇಂದ್ರಾರಿಂ ಜಿಘಾಂಸಂತಂ ಲಕ್ಷ್ಮಣಂ ಲಕ್ಷ್ಮಣಾಗ್ರಜ ಆದಿದೇಶ ಹರೀಂದ್ರಾಂಶ್ಚ ಸಮಾರುತಿ ವಿಭೀಷಣಾನ್ ಮಹೇಂದ್ರಾರಿಂ ಜಿಘಾಂಸಂತಂ ಲಕ್ಷ್ಮಣಂ ಲಕ್ಷ್ಮಣಾಗ್ರಜಃ ಹರೀಂದ್ರಾಂಚ ಸಮಾರುತಿ ವಿಭೀಷಣಾನ್ ಆದಿದೇಶ. ರಾಮನು ಆ ತಕ್ಷಣವೇ ಲಕ್ಷ್ಮಣಾಗ್ರಜಃ, ರಾಮನಿಗೆ ಮತ್ತೊಂದು ಹೆಸರು ಇಲ್ಲಿ ಕೊಟ್ಟದ್ದು, ಲಕ್ಷ್ಮಣಾಗ್ರಜಃ ರಾಮಃ ಮಹೇಂದ್ರಾರಿಂ, ಮಹೇಂದ್ರನಿಗೆ ಶತ್ರುವಾಗಿರುವಂತಹ ವಿಭೀಷಣನನ್ನು, ಸಾರಿ ಇಂದ್ರಜಿತ್ತನ್ನು, ಮಹೇಂದ್ರಾರಿಂ ಜಿಘಾಂಸಂತಂ, ಮಹೇಂದ್ರಾರಿಯಾದಂತಹ ಇಂದ್ರಜಿತ್ತನ್ನು ಕೊಲ್ಲು. ಜಿಘಾಂಸಂತಂ ಘಾತುಂ ಇಚ್ಛಾ ಜಿಘಾಂಸ, ಜಿಘಾಂಸಿತುಂ ಅಂದ್ರೆ ಕೊಲ್ಲುವುದಕ್ಕಾಗಿ, ಜಿಘಾಂಸಂತಂ ಲಕ್ಷ್ಮಣಂ, ಜಿಘಾಂಸನ್ ಜಿಘಾಂಸಂತೌ ಜಿಘಾಂಸಂತಹ ಲಕ್ಷ್ಮಣನನ್ನು. ಆಮೇಲೆ ಹರೀಂದ್ರಾನ್ ಸಮಾರುತಿ ವಿಭೀಷಣಾನ್, ಹರಿ ಅಂದ್ರೆ ಕಪಿ, ಹರೀಂದ್ರಾನ್ ಅಂತಂದ್ರೆ ಕಪಿವೀರರನ್ನು, ಸಮಾರುತಿ ವಿಭೀಷಣಾನ್ ಮಾರುತಿಯಿಂದ ಕೂಡಿಕೊಂಡ ವಿಭೀಷಣನೇ ಮೊದಲಾದ ಸಮಗ್ರ ಕಪಿವೀರರನ್ನು ಆದೇಶ ಮಾಡಿದ. ಅಂದ್ರೆ ಇವನು ತಡ ಮಾಡಿದ್ರೆ ನಿಕುಂಭಿಲಾದಲ್ಲಿ ಯಜ್ಞ ಪೂರ್ತಿ ಆಯ್ತು ಅಂದ್ರೆ ಕಷ್ಟ ಆಗುತ್ತೆ. ಏನ್ ಆದೇಶ ಮಾಡಿದ ಅಂತ ಮುಂದಿನ ಮಾತಿನಲ್ಲಿದೆ. ಮಹೇಂದ್ರಾರಿಂ ಜಿಘಾಂಸಂತಂ ಲಕ್ಷ್ಮಣಂ ಹರೀಂದ್ರಾಂಶ್ಚ ಸಮಾರುತಿ ವಿಭೀಷಣಾನ್ ಸ ಲಕ್ಷ್ಮಣಾಗ್ರಜಃ ಆದಿದೇಶ. ಕಿಮಿತಿ ಅಂತ ಮುಂದಿನ ಶ್ಲೋಕ. ಮಹೇಂದ್ರಸ್ಯ ಅರಿಹಿ ಮಹೇಂದ್ರಾರಿಹಿ ತಂ ಮಹೇಂದ್ರಾರಿಂ ದ್ವಿತೀಯ ವಿಭಕ್ತಿ ಏಕವಚನ ಇಕಾರಾಂತ ಶಬ್ದ ಮಹೇಂದ್ರಾರಿಹಿ.
ಅರಿ ಅಂದ್ರೆ ಶತ್ರು. ಮಹೇಂದ್ರಸ್ಯ ಅರಿಹಿ ಮಹೇಂದ್ರಾರಿಹಿ. ಮಹೇಂದ್ರ ಅಂದ್ರೆ ಇಂದ್ರ. ಇಂದ್ರನಿಗೆ ಅರಿ ಅಂದ್ರೆ ಶತ್ರು ಆದವನು ಇಂದ್ರಜಿತ್. ಇಂದ್ರಜಿತ್ತನ್ನ ಕೊಲ್ಲಿಕ್ಕೆ ಹೊರಟ ಲಕ್ಷ್ಮಣನನ್ನು ಕುರಿತು ಮತ್ತು ಉಳಿದ ಕಪಿವೀರರನ್ನು ಸೇರಿ ಈ ಮಾತನ್ನು ಆದಿದೇಶ ಹೇಳಿದನು. ಜಿಘಾಂಸಂತಂ, ಅದು ಕೂಡ ದ್ವಿತೀಯ ವಿಭಕ್ತಿ ಏಕವಚನ. ಜಿಘಾಂಸನ್ ಜಿಘಾಂಸಂತೌ ಜಿಘಾಂಸಂತಃ ಜಿಘಾಂಸಂತಂ ಜಿಘಾಂಸಂತೌ ಜಿಘಾಂಸತಃ ಜಿಘಾಂಸತಾ ಜಿಘಾಂಸದ್ಭ್ಯಾಂ ಜಿಘಾಂಸದ್ಭಿಃ ಜಿಘಾಂಸತೆ ಜಿಘಾಂಸದ್ಭ್ಯಾಂ ಜಿಘಾಂಸದ್ಭ್ಯಃ ಅಂತ ರೂಪ. ಲಕ್ಷ್ಮಣಂ ದ್ವಿತೀಯ ಏಕ. ಲಕ್ಷ್ಮಣಾಗ್ರಜಃ, ಲಕ್ಷ್ಮಣಸ್ಯ ಅಗ್ರಜಃ ಪುಲ್ಲಿಂಗ ಏಕ. ಆದಿದೇಶ ದಿಶಾತಿಸರ್ಜನೆ ಲಿಟ್ ಪ್ರಥಮ ಏಕ ಆಂಗ್ ಉಪಸರ್ಗ. ದಿದೇಶ ದಿದಿಶತು ದಿದಿಶು. ಅತಿಸರ್ಜನ ಅಂತ ಅದರ ಅರ್ಥ, ಸೃಷ್ಟಿ ಮಾಡುವುದು ಅಥವಾ ಆದೇಶ ಮಾಡುವುದು ಅಂತ ಅರ್ಥ. ಹರಿಣಾಂ ಇಂದ್ರಃ ಹರೀಂದ್ರಃ. ಹರಿ ಅಂದ್ರೆ ಕಪಿಗಳು. ಹರೀಂದ್ರ ತುಂಬಾ ಅರ್ಥ ಇದೆ. ಹರಿ ಅಂದ್ರೆ ಶಿವ ಅಂತ ಅರ್ಥ. ಹೌದು, ಹರಿ ಅಂದ್ರೆ ಸಿಂಹ ಅಂತ ಅರ್ಥ ಇದೆ. ಹರಿ ಅಂದ್ರೆ ಕಪಿ ಅಂತ ಅರ್ಥ ಇದೆ. ಹರಿ ಅಂದ್ರೆ ಇಂದ್ರ ಅಂತ ಅರ್ಥ ಇದೆ. ಹರಿ ಅಂದ್ರೆ ಹರಿ ಅಂತ ಅರ್ಥ ಇದೆ. ಹರಿ ಅಂದ್ರೆ ವಾಯು ಅಂತ ಅರ್ಥ ಇದೆ. ಹೀಗೆ ಸುಮಾರು ಅರ್ಥ ಇದೆ. ಇಲ್ಲಿ ಹರೀಂದ್ರರು ಅಂದ್ರೆ ಕಪಿಗಳೇ. ಮಾರುತಿಶ್ಚ ವಿಭೀಷಣಶ್ಚ ಮಾರುತಿ ವಿಭೀಷಣವು. ಮಾರುತಿ ವಿಭೀಷಣೈ ವಿಭೀಷಣಾಭಿಃ ವಿಭೀಷಣಾಭ್ಯಾಂ ಸಹಿತಾಃ. ಮಾರುತಿ ವಿಭೀಷಣರಿಂದ ಕೂಡಿದವರು ಸಮಾರುತಿ ವಿಭೀಷಣಾಃ. ತಾನ್ ಸಮಾರುತಿ ವಿಭೀಷಣಾನ್ ದ್ವಿತೀಯ ವಿಭಕ್ತಿ ಬಹುವಚನ. ಹರೀಂದ್ರಾನ್ ಸಮಾರುತಿ ವಿಭೀಷಣಾನ್ ಎರಡು ಕೂಡ ದ್ವಿತೀಯ ವಿಭಕ್ತಿ ಬಹುವಚನ. ರಾಮನ್ ಇದ್ದ ಹಾಗೆ. ಸರಿ, ಮುಂದೆ ಸೌಮ್ಯ ಅವ್ರು ಹೇಳಿ. ಪರಾದೃತಂ ನೀಚ ವೃತ್ತಿಂ ರಾವಣಿಂ ಕೂಟಯೋಧಿನಂ ಅಜಿಗಾಂಸು ಸ್ವಯಂ ರಾಮ ಪ್ರೇಷಯಾಮಾಸ ಲಕ್ಷ್ಮಣಂ ನೀಚ ವೃತ್ತಿಂ ಪರಾವೃತ್ತಂ ಪರಾದೃತಂ. ಪರಾದೃತಂ ಅಂದ್ರೆ ಓಡಿ ಹೋದ. ಈಗ ಅವನು ಮೊದಲು ಈ ಹಿಂದಿನ ಶ್ಲೋಕದಲ್ಲಿ ರಾಮ ಎದುರಾದಾಗ ನಾಪತ್ತೆ ಆಗಿ ಓಡೋಗ್ಬಿಟ್ಟಿದ್ದ. ಪೆಟ್ಟು ಬಿದ್ರೆ ಇಂದ್ರಜಿತ್ ರಾವಣನ ಹತ್ರ ರಾಮನ ಹತ್ರ ಯುದ್ಧ ಮಾಡುವಾಗ ಇವನ ಹತ್ರ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತ. ಯಾಕಂದ್ರೆ ಸಿಟ್ಟು ಬಂತು ರಾಮನಿಗೆ. ಅವನೇನೋ ಒಂದು ಎಡವಟ್ಟು ಮಾಡಿದ. ಎರಡನೇ ಬಾರಿ ಮತ್ತೆ ಬಂದು ನಾಗಾಸ್ತ್ರಗಳನ್ನು ಬಿಟ್ಟು ಕಪಿಗಳನ್ನೆಲ್ಲ ಮಲಗಿಸಿಬಿಟ್ಟ. ಮತ್ತೆ ಅವನು ಹೋಗಿ ಗಂಧಮಾದನ ಪರ್ವತವನ್ನು ತರಬೇಕಾಯ್ತು. ಅದಕ್ಕೆ ಇವನು ಪ್ರತಿ ಸರ್ತಿ ಬಿಟ್ಟಾಗ್ಲೆಲ್ಲ ಹೀಗೆ ಉಪದ್ರ ಮಾಡ್ತಾನೆ ಅಂತ ರಾಮ ಸ್ವಲ್ಪ ಸಿಟ್ಟಿಗೆದ್ದ. ಇವನ್ ಸಿಟ್ಟಿಗೆದ್ರೆ ನಾನು ಓಟಕ್ಕಿಡ್ಬೇಕು ಅಂತೇಳಿ ಕಾಲಿಗೆ ಬುದ್ಧಿ ಹೇಳಿ ಓಡೋಗ್ಬಿಟ್ಟಿದ್ದ. ಹಾಗಾಗಿ ಪರಾದೃತಂ ಓಡಿ ಹೋದ. ನೀಚ ವೃತ್ತಿಂ ಅತ್ಯಂತ ಕೀಳಾದ ವೃತ್ತಿಯನ್ನ ನಡೆಸುವ. ಕೂಟ ಯೋಧಿನಂ ಎದುರಿಗೆ ಯುದ್ಧ ಮಾಡಿ ಅವನಿಗೆ ಗೊತ್ತೇ ಇಲ್ಲ. ಕೂಟ ಅಂದ್ರೆ ಮೋಸ. ಮೋಸದಿಂದ ಮೋಡದ ಮರೆಯಲ್ಲಿ ಇದ್ದ ಹಾಗೆ ಕಾಣುವುದೇ ಇಲ್ಲ ಎಲ್ಲಿಂದ ಬಾಣ ಬರುತ್ತೆ ಅಂತ. ಮರೆಯಾಗಿ ಯುದ್ಧ ಮಾಡುವವನು ಕೂಟ ಯೋಧಿ ಅಂದ್ರೆ ಕಾಣುವಂತೆ ಯುದ್ಧ ಮಾಡುದು, ಎದುರಿಗೆ ಬರುವುದೇ ಇಲ್ಲ, ಆದ್ರೆ ಪೆಟ್ಟು ಬೀಳ್ತಾ ಇರುತ್ತೆ ನಿಂತವನಿಗೆ. ಹಾಗೆ ತನ್ನ ಮಾಯಾ ವಿದ್ಯೆಯಿಂದ ಎಲ್ಲರನ್ನು ಸತಾಯಿಸ್ತಾ ಇದ್ದ ಅಂತ ಕೂಟಯೋಧಿನಂ ರಾವಣಿಂ, ರಾವಣನ ಮಗನಾದ ಇಂದ್ರಜಿತ್ತನ್ನು. ಅಜಿಗಾಂಸುಹು ಸ್ವಯಂ ನ ಜಿಗಾಂಸುಹು ಅಂದ್ರೆ ಕೊಲ್ಲುವವ. ಸ್ವಯಂ ಅಜಿಗಾಂಸುಹು ತಾನೇ ನೇರವಾಗಿ ಕೊಲ್ಲುವುದಕ್ಕೆ ಬಯಸದೆ ಲಕ್ಷ್ಮಣಂ ಪ್ರೇಷಯಾಮಾಸ. ಯಾಕಂದ್ರೆ ಅದು ಲಕ್ಷ್ಮಣನಿಗೆ ಬಲಿ. ಲಕ್ಷ್ಮಣನ ಸಂಬಂಧಿಯಾದ ಬಾಣಕ್ಕೆ ತುತ್ತಾಗ್ಬೇಕಾದವನು. ಹಾಗಾಗಿ ರಾವಣಿಯನ್ನ ನಿಗ್ರಹ ಮಾಡುವುದಕ್ಕೋಸ್ಕರ ತಾನು ಸ್ವಯಂ ಅಜಿಗಾಂಸುಹು ತಾನು ಅವನನ್ನು ಕೊಲ್ಲಲು ಬಯಸದೆ ಲಕ್ಷ್ಮಣಂ ಪ್ರೇಷಯಾಮಾಸ ಲಕ್ಷ್ಮಣನನ್ನು ಕಳುಹಿಸಿಕೊಟ್ಟ. ಎಲ್ಲರಿಗೂ ಹೇಳಿ ಲಕ್ಷ್ಮಣ ಹೋಗ್ತಾನೆ, ನೀವ್ಯಾರು ಕೂಡ ಇದರ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳಿದ. ಪರಾದೃತಂ ಇದು ಕ್ತ ಪ್ರತ್ಯಂತವಾದ ಶಬ್ದ. ಪುಲ್ಲಿಂಗ ಪ್ರಥಮ, ಪಿಲ್ಲಿಂಗ ದ್ವಿತೀಯ ಏಕ. ಪರಾದೃತಂ ಪರಾದೃತಃ ಪರಾದೃತಂ. ಧೃತ ಅಂದ್ರೆ ಓಡುದು. ಧ್ರುಗತವು. ಪರಾದೃತಂ ಅಂದ್ರೆ ಬೆನ್ಕೊಟ್ಟು ಅದು ಆದೃತ. ಇನ್ ನೋಡುದೇ ಇಲ್ಲ, ಯಾರು ಬರ್ತಾ ಇದ್ದಾರ ನಾನು ಸೇಫ್ ಅಂತಾನು ನೋಡುದು, ಓಡ್ತಾನೆ ಇರುದು. ದಿಕ್ಕೆಟ್ಟು ಓಡುದು ಅಂದ್ರೆ ಅದು ಪರಾದೃತ ಅಂದ್ರೆ. ಅವನು ಈಗ ಓಡುವಾಗ ಅವ್ರು ಬರ್ತಾ ಇದ್ದಾರಾ ಅಂತ ನೋಡ್ಕೊಂಡು ಅಂದ್ರೆ ಒಂದು ಗ್ಯಾಪ್ ಇಟ್ಕೊಂಡು ಓಡುದು ಅಂತ. ಇದು ಅವ್ರು ಬಂದ್ರ ಇಲ್ಲೋ ನೋಡ್ಲಿಕ್ಕಿಲ್ಲ,
ಅಷ್ಟು ಭಯ, ಹಿಂದೆ ತಿರುಗಿ ನೋಡಿದ್ರೆ ಅಷ್ಟು ಸೆಕೆಂಡ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅನ್ನೋದಕ್ಕೆ ಓಡುತ್ತಿದ್ದವನು. ಅಂತಹ ಪರಾದೃತಂ ನೀಚ ವೃತ್ತಿ, ನೀಚಾ ವೃತ್ತಿ ಯಸ್ಯ ಸಹ, ಯಾರ ವೃತ್ತಿ, ಯಾರ ಕಸುಬು, ಯಾರನ್ನು ಕೊಲ್ಲುವಾಗ್ಲೂ ಕೂಡ ಒಂದು ಸರಿಯಾದ ಕ್ರಮದಲ್ಲಿ ಅವನಿಗೆ ಯುದ್ಧ ಮಾಡಿ ಗೊತ್ತಿಲ್ಲ ಅಂದಾಗೆ ಅವನ ವೃತ್ತಿಯೇ ನೀಚ. ರಾವಣಿಂ ದ್ವಿತೀಯಾಯಕ, ಎರಡು ನೀಚ ವೃತ್ತಿ ಅನ್ನೋದು ಇಕಾರಾಂತವಾದ ಸ್ತ್ರೀಲಿಂಗ ದ್ವಿತೀಯಾಯಕ, ಸಾರಿ ಪುಲ್ಲಿಂಗ ಈಗ, ಯಾಕಂದ್ರೆ ನೀಚಾವೃತ್ತಿ ಯಸ್ಯ ಸಹ. ರಾವಣಿಂ ಅದು ಕೂಡ ದ್ವಿತೀಯಾಭಕ್ತಿ ಏಕವಚನ. ಕೂಟಯೋಧಿನಂ ಕೂಟೇನ ಯೋದ್ಧುಂ ಶೀಲಂ ಅಸ್ಯ ಅಸ್ತಿ ಇತಿ ಕೂಟಯೋಧಿ, ನಕಾರಾಂತವಾದ ಶಬ್ದ. ಕೂಟಯೋಧಿ, ಕೂಟಯೋಧಿನೌ, ಕೂಟಯೋಧಿನಃ. ಕೂಟ ಅಂದ್ರೆ ಮೋಸ, ಮೋಸ, ಮೋಸದಿಂದ ಯುದ್ಧ ಮಾಡುವ ಸ್ವಭಾವ ಯಾರಿಗಿದೆಯೋ ಅವನು. ಕೂಟೇನ ಯೋದ್ಧುಂ ಶೀಲಂ ಯಸ್ಯ ಅಸ್ತಿ ಸಹ ಕೂಟಯೋಧಿ. ಕೂಟಯೋಧಿನಂ ದ್ವಿತೀಯ ವಿಭಕ್ತಿ ಏಕವಚನ. ಶೀಲಂ ಅಸ್ಯಾಹ ಅಸ್ತಿ, ಅಸ್ಯ ಅಸ್ತಿ ಇತಿ ಕೂಟಯೋಧಿ, ನಕಾರಾಂತವಾದ ಶಬ್ದ. ಯೋಧಿನಂ ದ್ವಿತೀಯ ಏಕ. ಅಜಿಘಾಂಸುಹು ನ ಜಿಘಾಂಸುಹು ಅಜಿಘಾಂಸುಹು ಪುಲ್ಲಿಂಗ, ಉಕಾರಾಂತ ಪುಲ್ಲಿಂಗ ದ್ವಿತೀಯ ಏಕ. ಸ್ವಯಂ ಅವ್ಯಯ. ರಾಮಃ ಪುಲ್ಲಿಂಗ ಪ್ರಥಮ ಏಕ. ಪ್ರೇಷಯಾಮಾಸ ಲಿಟ್ ಪ್ರಥಮ ಏಕ. ಲಕ್ಷ್ಮಣಂ ದ್ವಿತೀಯ ಏಕ. ಸರಿ, ಇದು ಅಜಿಗಾಂಸುಹು ಪ್ರೇಷಯಾಮಾಸ ಈಶು ಗತೌ. ಹೌದು, ಸರಿ. ನೆಕ್ಸ್ಟ್ ಅರ್ಚನಾ ಅವರು ಹೇಳಿ. ಪ್ರಾಪ್ತ ನಿಕುಂಭಿಲಾ ಪ್ರಾಂತಂ, ಪ್ರಾಪ್ತ ನಿಕುಂಭಿಲಾ ಪ್ರಾಂತಂ, ಪ್ರಾಪ್ತ ನಿಕುಂಭಿಲಾ ಪ್ರಾಂತಂ. ಲೋಪಾಂತ ಲೋಪಾಂತೆ ಅಂತಿದ್ಯಾ ಪಾಠಾಂತರ. ನಿಕುಂಭಿಲಾ ಪ್ರಾಂತ ಅಂದ್ರೆ ಪ್ರದೇಶ. ತೇ ವಿಭೀಷಣ ನೀತಿತಃ, ತೇ ವಿಭೀಷಣ ನೀತಿತಃ, ತೇ ವಿಭೀಷಣ ನೀತಿತಃ. ನಿಜಘ್ನೂ ರಕ್ಷಸಾಂ ಸೈನ್ಯಂ, ನಿಜಘ್ನೂ ರಕ್ಷಸಾಂ ಸೈನ್ಯಂ, ನಿಜಘ್ನೂ ರಕ್ಷಸಾಂ ಸೈನ್ಯಂ. ನಿಯುಕ್ತಂ ಶಕ್ರಶತ್ರುಣಾ, ನಿಯುಕ್ತಂ ಶಕ್ರಶತ್ರುಣಾ, ನಿಯುಕ್ತಂ ಶಕ್ರಶತ್ರುಣಾ. ವಿಭೀಷಣ ನೀತಿತಃ ನಿಕುಂಭಿಲಾ ಪ್ರಾಂತಂ ತೇ ಪ್ರಾಪ್ತಾಃ ರಕ್ಷಸಾಂ ಸೈನ್ಯಂ ಶಕ್ರಶತ್ರುಣಾ ನಿಯುಕ್ತಂ ರಕ್ಷಸಾಂ ಸೈನ್ಯಂ ನಿಜಘ್ನುಃ. ಯಾಕೆ ಅವನು ಆದೇಶ ಮಾಡಿದ ಅದನ್ನೇ. ಅವನು ನಿಕುಂಭಿಲದಲ್ಲಿ ಏನು ಸೇನೆ ಇದೆ ಅದನ್ನ ಮೊದಲು ನಾಶ ಮಾಡಿ. ಅವನು ಸ್ವಲ್ಪ ಇರಿಟೇಟ್ ಆಗ್ತಾನೆ. ನಿತ್ಯ ಅವನ ಯುದ್ಧ ಅದು ಜಪದ ಅನುಷ್ಠಾನದ್ದೆಲ್ಲ ಸ್ವಲ್ಪ ಅಲ್ಲೇ ಕಮ್ಮಿ ಆಗುತ್ತೆ. ಆಮೇಲೆ ಅವನು ಹೊಡೆದು ಹಾಕೋದು ಸುಲಭ ಅಂತ. ಅದಕ್ಕೋಸ್ಕರ ಕಪಿಗಳಿಗೆ ಹೇಳಿದ. ಕಪಿಗಳಿಗೆ ಮೊದ್ಲೇ ಇಷ್ಟ ಅಂತ. ಆಗ್ಲೇ ಕಾಂತಾರ ಆಗೋಗಿತ್ತು ಅಲ್ಲ. ನಂಗೆ ಈ ಸೀನ್ ಆಗ ಅದೇ ನೆನ್ಪಾಯ್ತು ಫಸ್ಟೇ. ನಿಕುಂಭಿಲ ಅಂದ ತಕ್ಷಣ ನನ್ ನೆನ್ಪಾಗಿದ್ದೆ ಕಾಂತಾರದ್ದು. ಅದೇ ನೇರ ಯುದ್ಧ ಅಲ್ಲ ಅದು. ಅಲ್ಲಿಯೂ ಕೂಡ 3 ತಲೆಮಾರನ್ನು ಒಟ್ಟು ಮಾಡಿ ಅವನಲ್ಲಿ ಆಳುದು ಯುದ್ಧಕ್ಕೆ ತರುದು. ಅಂದ್ರೆ ಇದು ಅವನು ಹಾಗೆ ಮಾಡಿದ್ದು. ಮತ್ತೆ ಶತ್ರುಗಳನ್ನೆಲ್ಲ ಮಾಯಾ ಸೀತೆಯಿಂದ ಕೊಂದು ಅವರನ್ನ ಇದು ಮಾಡುದು ಎಲ್ಲ ಒಂಥರ ಮೋಸವೇ. ಯಾವುದು ನೇರವಾದ ಯುದ್ಧ ಇಲ್ಲವೇ ಇಲ್ಲ. ರಾಮಾಯಣದ್ದೇ ಕಾಪಿ ಒಂದರ್ಥದಲ್ಲಿ, ಕೆಲವು ವಿಷಯದಲ್ಲಿ. ವಿಭೀಷಣಸ್ಯ ನೀತಿತಃ, ವಿಭೀಷಣನ ನೀತಿಯಿಂದ ನಿಕುಂಭಿಲಾ ಪ್ರಾಂತಂ, ನಿಕುಂಭಿಲಾ ಪ್ರದೇಶವನ್ನು ತೇ ಪ್ರಾಪ್ತಾಹ ಅವರು ಹೋಗಿ ಸೇರಿಕೊಂಡ್ರು. ಅಷ್ಟೇ ಅಲ್ಲ, ಶಕ್ರಶತ್ರುಣ, ಶಕ್ರನಿಗೆ ಶತ್ರುವಾದ ಇಂದ್ರಜಿತ್ನಿಂದ ನಿಯುಕ್ತಂ ಯೋಜಿತವಾದಂತಹ ರಕ್ಷಸಾಂ ಸೈನ್ಯಂ ರಾಕ್ಷಸರ ಸೈನ್ಯವನ್ನು ನಿಜಘ್ನುಹು ಕೊಂದರು. ಹನಹಿಂಸಾಗತ್ಯೋ ಅದು. ಪ್ರಾಪ್ತಾಹ ತ ಪ್ರತ್ಯಂತವಾದ ಶಬ್ದ. ಇದು ಪುಲ್ಲಿಂಗ ಪ್ರಥಮ ಬಹು. ಪ್ರಾಪ್ತಾಹ ಅದು ವಿಸರ್ಗ ಲೋಪ ಆಗಿದೆ. ಪ್ರಾಪ್ತಾ ನಿಕುಂಭಿಲ ಪ್ರಾಂತಂ. ನಿಕುಂಭಿಲ ಅನ್ನುವ ಸ್ಥಳ, ಪ್ರಾಂತ ಅಂದ್ರೆ ಸ್ಥಳ. ನಿಕುಂಭಿಲಾಖ್ಯಾಯ ಪ್ರಾಂತಃ, ನಿಕುಂಭಿಲ ಎನ್ನುವ ಸ್ಥಳದ ಪ್ರಾಂತ ಅಂದ್ರೆ ಸಮೀಪ. ಪ್ರಾಂತ ಅಂದ್ರೆ ಹತ್ತಿರ ಅಂತ, ಆರಾತ್ ಅಂತ ಅರ್ಥ.
ನಿಕುಂಬಿಲಾಯಾಹ ಪ್ರಾಂತಃ ನಿಕುಂಬಿಲಾ ಪ್ರಾಂತಃ, ನಿಕುಂಬಿಲೆಯ ಹತ್ತಿರದ ಜಾಗ. ಈ ಸೈನ್ಯ ಎಲ್ಲ ಹೊರಗೆ ಬಿತ್ತು, ಅವರಿಗೂ ಒಳಗೆ ಬರ್ಲಿಕ್ಕೆ ಜಾಗ ಅಂದ್ರೆ ಅವನ ಅವಕಾಶ ಕೊಟ್ಟಿರ್ಲಿಲ್ಲ. ಅವನ ಗುಟ್ಟು ಯಾರಿಗೂ ಹೊರಗೆ, ಅಲ್ಲಿ ಯಾರೋ ಒಬ್ಬ ಬರ್ತಾನೆ ಇದ್ರಲ್ಲೂ ಕಾಂತಾರದಲ್ಲಿ, ಅವನನ್ನು ಕೊಂದೇ ಬಿಡ್ತಾರೆ ಫಸ್ಟ್ ಅವನ ಒಳಗ್ ಬಂದ ತಕ್ಷಣ. ಅಂದ್ರೆ ಅಲ್ಲಿ ಯಾರಿಗೂ ಪ್ರವೇಶ ಇಲ್ಲ, ಅದು ಹುಟ್ಟು ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಹಾಗೆ ನಿಕುಂಬಿಲ ಪ್ರಾಂತಂ ತೇ ಪ್ರಾಪ್ತಾಹ. ತೇ ಅಂದ್ರೆ ಪುಲ್ಲಿಂಗ ಪ್ರಥಮಾಬಹು, ಸಹತೌ ತೇ, ಸಹತೌ ತೇ. ಯಾರು? ಕಪಿಗಳು. ಹೌದು, ಕಪಿಗಳು ಪ್ರಾಪ್ತಾಹ. ತೇ ಅಂದ್ರೆ ಕಪಯಃ ಪ್ರಾಪ್ತಾಹ. ಕಥಂ? ವಿಭೀಷಣ ನೀತಿತಃ. ವಿಭೀಷಣ ತೋರಿಸ್ಕೊಟ್ಟಿದಿಲ್ಲ, ನನ್ಗೆ ಗೊತ್ತಾಗಲ್ಲ ಅಲ್ಲಿ ಎಲ್ಲಿ ಹೋಗುದು ಅಂತ. ಗುಹೆ ಅಂದ್ರೆ ಗುಹೆ ಅದು, ನೀವ್ ಇಲ್ಲೋಗಿ 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 ಅಂತ. ನೀತಿ ಅಂದ್ರೆ ದಾರಿ, ನಯತೀತಿ ನೀತಿ. ನೀತಿ ಅಂದ್ರೆ ತೋರಿಸಿದ ಅದು ಮಾತ್. ನೀತಿ ಅಂದ್ರೆ ದಾರಿ ಅಂತಲ್ಲ, ಹೇಳಿದ್ರೆ ಒಂದು ದಾರಿ ಗೊತ್ತಾ. ಈಗ ನಾನು ಹೇಳಿದಾಗ ನಿಮ್ಗೊಂದು ಐಡಿಯಾ ಬಂತಲ್ಲ, ಹೀಗೆ ಹೋಗ್ಬೇಕು, ಹೀಗೆ, ಅದು ನೀತಿ. ದಾರಿಗೆ ನೇರ ಶಬ್ದ ಅಲ್ಲ, ವಿಭೀಷಣ ಹಾಕಿಕೊಟ್ಟ ಉಪಾಯದಿಂದ, ನೀತಿಯಿಂದ. ನೀತಿ ಅಂದ್ರೆ ಯಾವ ತಿಳುವಳಿಕೆಯಿಂದ ನಮಗೆ ದಾರಿ ಕ್ಲಿಯರ್ ಆಗುತ್ತೋ ಅದು ನೀತಿ. ನಯತಿ ಇತಿ ನೀತಿ, ನಮ್ಮನ್ನು ಕೊಂಡೊಯ್ಯುತ್ತೆ ಸರಿಯಾದ ದಾರಿಯಲ್ಲಿ. ನೀವಲ್ಲಿ ಹೋಗುವಾಗ ಒಂದು ಎಡಗಡೆಗೆ ಬಾವಿ ಇದೆ, ಅಲ್ಲಿ ಹೋಗ್ಬೇಡಿ, ಅದು ಬಿದ್ರೆ ನೀವು ಸತ್ತೋಗ್ತೀರಿ. ಇಲ್ಲಿ ಬಲಗಡೆಗೆ ಬಂದ್ರೆ ಒಂದು ಹಾಲ್ ಇದೆ, ಅಲ್ಲಿ ಹೋಗ್ಬೇಡಿ, ನಿಮ್ಗೆ ತಿನ್ಲಿಕ್ಕೆ ಇಟ್ಟಿರ್ತಾರೆ, ನಿಮ್ಗೆ ತಿಂದು ಕುಡಿದು ಮಲ್ಕೊಂಡ್ಬಿಡ್ತೀರಿ, ನಿಮ್ ಕೆಲಸ ಆಗಲ್ಲ, ಸ್ಟ್ರೈಟ್ ಹೋಗಿ ಅಂತ ಎಲ್ಲ ಬೇಕು ಬೇಡಗಳನ್ನ ಹೇಳಿದ್ದನ್ನು ಪಾಲಿಸ್ಕೊಂಡು ಹೋಗುದಿದೆಯಲ್ವ, ಅದು ನೀತಿ. ಹೀಗಾಗತ್ತೆ ಹೀಗಾಗಲ್ಲ ಅನ್ನೋ ವಿಷಯದಲ್ಲಿ ಅವನು ಪ್ರದರ್ಶಿಸಿದ ಕ್ರಮ, ದಾರಿಯನ್ನು ಪ್ರದರ್ಶಿಸಿದ ಕ್ರಮ ಏನಿದೆ ಅದು ನೀತಿ. ಆ ನೀತಿತಃ, ಅದು ನೀತಿತಃ ಅನ್ನೋದು ತಸ್ ಪ್ರತ್ಯಯ ಶಬ್ದ ಅವ್ಯಯ ಆಗುತ್ತೆ. ತಸ್ ಅನ್ನೋ ಪ್ರತ್ಯಯದಿಂದ ಉಂಟಾದ ಪದ ಅವ್ಯಯ ಆಗುತ್ತೆ. ನಿಜಗ್ನುಹಿ ಉಪಸರ್ಗ ಹನಹಿಂಸಾಗತ್ಯೋ ಲಿಟ್ ಪ್ರಥಮ ಬಹು. ರಕ್ಷಸಾಂ ಷಷ್ಠಿ ಬಹು. ರಕ್ಷಃ ರಕ್ಷಸಿ ರಕ್ಷಾಂಸಿ ರಕ್ಷಸಃ ರಕ್ಷಸೋಹ ರಕ್ಷಸಾಂ. ರಕ್ಷಸಾಂ ಸೈನ್ಯಂ ದ್ವಿತೀಯ ವಿಭಕ್ತಿ ಏಕವಚನ. ಸೈನ್ಯಂ ಅನ್ನೋದು ನಪುಂಸಕಲಿಂಗ. ಸೈನ್ಯಂ ಸೈನ್ಯೇ ಸೈನ್ಯಾನಿ ಸೈನ್ಯಂ. ನಿಯುಕ್ತಂ ನಿಯೋಜಿಸಲ್ಪಟ್ಟದ್ದನ್ನು. ನಿಯುಕ್ತ ಅಂದ್ರೆ ತಪ್ರತ್ಯಯ, ಮತ್ತೆ ತಪ್ರತ್ಯಯ ಅಂತ ದ್ವಿತೀಯ ಏಕ ನಪುಂಸಕಲಿಂಗ. ಶಕ್ರಶತ್ರುಣ, ಶಕ್ರಸ್ಯ ಶತ್ರು ಶಕ್ರಶತ್ರು. ಉಕಾರ ಅಂತ ತೃತೀಯ ವಿಭಕ್ತಿ ಏಕವಚನ ಶತ್ರುಣ. ಕಾರ್ತಿಕ್ ಅವ್ರು ಹೇಳಿ. ವೃಕ್ಷವಾನರ ವೀರಾಣಾಂ ವೃಕ್ಷಶೈಲ ಪ್ರಹಾರತ ಲಕ್ಷ್ಮಣಸ್ಯ ಶರೈಶ್ಚೋಗ್ರೈಃ ರಕ್ಷಸಾಮಭವತ್ ಕ್ಷಯ. ಲಕ್ಷ್ಮಣಶ್ಚ ಅಂತಿದ್ಯಾ? ಲಕ್ಷ್ಮಣಸ್ಯ ಶರೈಃ ಇಲ್ಲ, ಲಕ್ಷ್ಮಣಶ್ಚ ಎಲ್ಲಿಗೆ ಅನ್ವಯ? ಲಕ್ಷ್ಮಣಸ್ಯ ಶರೈಃ, ಲಕ್ಷ್ಮಣನ ಶರದಿಂದ. ಲಕ್ಷ್ಮಣಶ್ಚ ಶರೈಃ ಅಂದ್ರೆ ಅವನು ಹೊಡೆತದಿಂದ ಅಂತ ಆಗುತ್ತೆ. ಲಕ್ಷ್ಮಣಶ್ಚ ಶರೈಃ ಘಾತಿತವಾನ್, ಅವನು ಪೆಡದಿಂದ ಅಂತ ಆಗುತ್ತೆ. ಈ ಲಕ್ಷ್ಮಣಸ್ಯ ಶರೈಃ, ಅವನ ಶರದಿಂದ ರಾಕ್ಷಸರೆಲ್ಲ ನಿಹತಾಹ, ಸತ್ರು. ಅಲ್ಲೇನು ಅನುವಾದ ಮಾಡಿದ್ದಾರೆ? ಲಕ್ಷ್ಮಣನ ಅಂತ ಅದೇ ತಪ್ಪು, ಅಂತದ್ದು ವ್ಯವಸ್ಥೆ ಇದೆ ಅದರಲ್ಲಿ ತುಂಬಾ. ವೃಕ್ಷ ವಾನರ ವೀರರು. ವೃಕ್ಷ ಅಂದ್ರೆ ಕರಡಿಗಳು, ವೃಕ್ಷ ಜಾತಿ ಅಂದ್ರೆ ಕರಡಿ ಜಾತಿಗೆ ವೃಕ್ಷ ಅಂತ ಹೆಸರು. ವೃಕ್ಷ ಅಂದ್ರೆ ಇನ್ನೊಂದು ಅರ್ಥ ನಕ್ಷತ್ರ ಅಂತನೂ ಅರ್ಥ ಇದೆ. ಇಲ್ಲಿ ಕರಡಿಗಳು. ವೃಕ್ಷ ಮತ್ತು ವಾನರರಲ್ಲಿ ವೀರರು. ಜಾಂಬವಂತನೇ ಮೊದಲ. ಜಾಂಬವಂತ ಒಬ್ಬನೇ ಕರಡಿ ಅಲ್ಲ, ಜಾಂಬವಂತನದ್ದು ಒಂದು ಲಕ್ಷಾಂತರ ಜನ ಅವನ ಬೆನ್ನ ಹಿಂದೆ ಸೈನ್ಯದಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ರಾಮನ ಸೇವೆಗಾಗಿ ಬಂದಿದ್ದಾರೆ. ಅವರ ವೀರರಲ್ಲಿ ಒಂದಿಷ್ಟು ಜನ ವೀರರಲ್ಲಿ ಮುಖ್ಯ ಮುಂದಾಳುಗಳೆಲ್ಲ ಮರ ಶೈಲ, ದೊಡ್ಡ ಮರದ ದಿಮ್ಮಿಗಳನ್ನ, ಬೆಟ್ಟಗಳ ತುದಿಯನ್ನ ಹೊತ್ಕೊಂಡು ಬಂದ್ಬಿಟ್ಟಿದ್ದಾರೆ. ಬರುವಾಗ್ಲೆ ಒಳಗೆ ಬಂದವರೇನು, ಅವರಿಗೆ ಎಸ್ತ್ರೆ ಲಾಸ್ ಆಗುದಿಲ್ಲ ಆಯುಧ, ಅದನ್ನೇ ಮತ್ತೆ ತಗೊಂಡು ಇನ್ನೊಮ್ಮೆ ಹೊಡಿಬೋದು. ಇವ್ರದ್ದು ಬಾಣ ಎಲ್ಲ ಹಾಗಲ್ಲ, ಅದು ಹೋದ್ರೆ ಮುರಿದು ಹೋಗುತ್ತೆ, ಕಟ್ಟಾಗುತ್ತೆ, ಎದುರಾಳಿಗಳು ಹೊಡಿತಾನೆ ಮುಗಿದೋಗುತ್ತೆ ಅಂತ. ವೃಕ್ಷಶೈಲ ಪ್ರಹಾರದಿಂದ, ಮತ್ತೆ ಅಷ್ಟೇ ಅಲ್ಲ, ಲಕ್ಷ್ಮಣಸ್ಯ ಚ ಉಗ್ರೈಹಿ ಶರೈಹಿ, ಲಕ್ಷ್ಮಣನ ಅತ್ಯಂತ ತೀಕ್ಷ್ಣವಾದ ಹರಿತವಾದ ಶರಗಳಿಂದ ರಾಕ್ಷಸರ ಕ್ಷಯ ಅಭವತ್, ರಾಕ್ಷಸರ ಕ್ಷಯವು ಉಂಟಾಯಿತು, ನಾಶವಾಯಿತು. ರಾಕ್ಷಸರ ಸೈನ್ಯ ಪೂರ್ತಿ ನಷ್ಟವಾಯಿತು.
ऋक्षाश्च वानराश्च ऋक्षवानराः वानरेषु वीराः वृक्षवानरवीराः तेषां वृक्षवानरवीराणाम् वृक्षाश्च शैलाश्च वृक्षशैलाः वृक्षशैलानां प्रहारः वृक्षशैलप्रहारः वೃಕ್ಷಶೈಲಪ್ರಹಾರಾತ್ ಅನ್ನೋದನ್ನೇ ತಸ್ ಪ್ರತ್ಯಯ ಬಂದ್ರೆ ಪಂಚಮಿ ಅರ್ಥದಲ್ಲಿ ವೃಕ್ಷಶೈಲ ಪ್ರಹಾರತಃ ಅದು ಅವ್ಯಯ ಪ್ರಹಾರತಃ. ಲಕ್ಷ್ಮಣಸ್ಯ ಷಷ್ಠಿ ಏಕ ಶರೈಃ ಚ ಶರೈಶ್ಚ ಶ್ಚುತ್ವ ಸಂಧಿ ಶರೈಃ ಪುಲ್ಲಿಂಗ ತೃತೀಯ ಬಹು ಉಗ್ರೈಃ ಪುಲ್ಲಿಂಗ ತೃತೀಯ ಬಹು ಚ ಉಗ್ರೈಃ ಚೋಗ್ರೈಃ ಗುಣ ಉಗ್ರೈಃ ಅನ್ನೋ ವಿಸರ್ಗ ಹೋಗಿ ಲೋಪ ಆಗಿ ಉಗ್ರೈ ಅಂತ ಅಷ್ಟೇ ಆಗುತ್ತೆ, ರೇಪ ಲೋಪ ಆಗುತ್ತೆ. ರಕ್ಷಸಾಂ ಹಿಂದಿನ ಹಾಗೆ ಷಷ್ಠಿ ಬಹು ಅಭವತ್ ಭೂಸತ್ತಾಯಾಂ ಲಂಗ್ ಪ್ರಥಮ ಏಕ ಕ್ಷಯ ಪುಲ್ಲಿಂಗ ಪ್ರಥಮ ಏಕ. ಕ್ಷಯ ಅಂದ್ರೆ ನಾಶ. ಸುಧಾ ಅವ್ರು ಹೇಳಿ. ತೇ ವಿಭೀಷಣ ಸೌಮಿತ್ರ್ಯೋಃ ವಾಕ್ಯತಃ ಕಪಯೋರಿಪೋಃ ಹೋಮ ವಿಘ್ನಂ ಸ್ಫುಟಂ ಚಕ್ರು ಹಸಂತೋ ಬಹು ಹೇಳನೈಃ ಕಪಿಗಳಿಗೆ ಚೇಷ್ಟೆ ಮಾಡುದು ಹೇಳ್ಕೊಡ್ಬೇಕಾ? ಹೇಳಿದ್ರೆ ಮತ್ತೆ ಕೇಳ್ಬೇಕಾ? ಹೇಳದನೇ ಚೇಷ್ಟೆ ಮಾಡುದ್ರಲ್ಲಿ ಹುಷಾರು. ಇನ್ನೀಗ ರಾಮನ ಆದೇಶ ಬೇರೆ ಇದೆ. ಇದು ರಾಮ ಕಾರ್ಯ ಸ್ವಕಾರ್ಯ ಎರಡೂ ಆನಂದಮಯ. ಹಾಗಾಗಿ ಕಪಿಗಳೆಲ್ಲ ವಿಭೀಷಣ ಮತ್ತು ಎರಡು ಜನ ಇಬ್ಬರು ಕೂಡ ವಿಭೀಷಣ ಸೌಮಿತ್ರಿಯೋಹ ವಾಕ್ಯತಃ ಅವರಿಬ್ರು ಹೇಳಿದ್ರು ಕಪಿಗಳಿಗೆ ರಿಪೋಹೋ ಯಜ್ಞ ವಿಘ್ನಂ ಸ್ಫುಟಂ ಯಜ್ಞಕ್ಕೆ ಸಂಬಂಧಪಟ್ಟ ತೊಂದರೆಯನ್ನು ಮಾಡಿ ಅಂತ ಅವ್ರು ಹೇಳಿದ್ದಕ್ಕೆ ತಕ್ಷಣವೇ ಸ್ಫುಟಂ ಅದ್ರಲ್ಲಿ ಸ್ವಲ್ಪವೂ ತಾಳ್ಮೆ ಇಲ್ಲ, ಸ್ವಲ್ಪವೂ ಕೂಡ ಕನ್ಸಿಷನ್ ಇಲ್ಲ. ಏನೋ ಅವ್ರು ಹೋಮ ಮಾಡ್ತಾ ಇದ್ದವ್ರದ್ದು ಏನೇನ್ ವಸ್ತುಗಳಿವೆ ಎಲ್ಲ ತೆಗೆದು ಹೋಮಕ್ಕೆ ಹಾಕುದು, ಹೋಮದ ವಸ್ತುಗಳನ್ನ ತೆಗೆದು ಹೊರಗೆ ಹಾಕುದು. ಹೋಮ ಹೊರಗಾಗ್ತಿದ್ಯೋ ಒಳಗಾಗ್ತಿದ್ಯೋ ಗೊತ್ತಾಗ್ಲಿ, ಕುಂಡದಲ್ಲಿ ತಣ್ಣಗಾಗ್ಬಿಟ್ಟಿದೆ, ಸುತ್ತ ಎಲ್ಲ ಹೋಮ ಆಗ್ಬಿಟ್ಟಿದೆ. ಹಾಗೆ ಕಪಿಗಳು ಇಲ್ಲ ಸಿಕ್ಕಿದ್ದನ್ನೆಲ್ಲ ಸುಟ್ಟು ಹಾಕ್ಬಿಟ್ರು. ಹಸಂತಹ ಜೋರ ಕಿರ್ಚಾಡ್ಕೊಂಡು ಎದೆ ಬಡ್ಕೊಂಡು ಬಹು ಹೇಳನೈಹಿ ಅವನನ್ನ ಹಾಸ್ಯ ಮಾಡ್ತಾ ತಮಾಷೆ ಮಾಡ್ತಾ ಅವನ್ ಕೆಂಡ ತಲೆ ಮೇಲೆ ಇಟ್ಬಿಟ್ಟಿದ್ದಾರೆ. ಅವನು ತಗೊಂಡೋಗಿ ಅವನು ಇಂದ್ರಜಿತ್ ಯುದ್ಧ ಮಾಡ್ತಾ ಇದ್ರೆ ಅವ್ನ್ ತಲೆ ಕೂದಲೆಲ್ಲ ಸುಟ್ಟೋಗ್ಬಿಟ್ಟಿದೆ. ಸಿಟ್ಟಿನಿಂದ ಅಂತಂದ್ರೆ ಇವ್ರು ಅವನ್ ತರನೇ ಆಕ್ಟಿಂಗ್ ಮಾಡುದು. ಬಹು ಹೇಳನೆ ಅವ್ನ್ ಕಿರ್ಚಿದ್ರೆ ಅವನ್ ತರನೇ ಕಿರ್ಚುದು. ಯಾಕಂದ್ರೆ ಅವರೆಲ್ಲ ಯಾಕೆ ಕೋಪ ಅಂದ್ರೆ ನಾಗಪಾಶದಿಂದ ತುಂಬಾ ಹಿಂಸೆ ಮಾಡಿದ್ರು 2 ಸಲ. ಎಲ್ಲ ಕೋಪ ಇತ್ತು, ಎಲ್ಲ ತೀರಿಸ್ಕೊಳ್ಲಿಕ್ಕೆ ಒಟ್ಟಿಗೆ ಬಹು ಹೇಳನೈಹಿ ಅನೇಕ ರೀತಿಯಲ್ಲಿ ಅವನನ್ನ ಹೀಯಾಳಿಸುವ ರೀತಿಯಲ್ಲಿ, ಅವನಿಗೆ ಹಿಂಸೆ ಮಾಡುವ ರೀತಿಯಲ್ಲಿ ಹಸಂತಹ ಜೋರಾಗಿ ನಗುತ್ತಾ ಯಜ್ಞಕ್ಕೆ ತೊಂದರೆಯನ್ನ ಚೆನ್ನಾಗಿ ಸ್ಫುಟಂ ಎಷ್ಟು ಸಾಧ್ಯವೋ 100% ಇದರಲ್ಲಿ ನಾವು ಯಶಸ್ವಿಗಳಾಗಬೇಕು ಅನ್ನುವ ಹಾಗೆ ವಿಘ್ನಕ್ಕಾಗಿ ಅವರು ತಮ್ಮನ್ನ ತೊಡಗಿಸಿಕೊಂಡ್ರು. ಆ ಮೂಲಕ ಯಜ್ಞಕ್ಕೆ ವಿಘ್ನವನ್ನು ಉಂಟು ಮಾಡಿದ್ರು ಕೂಡ. ತೇ ಕಪಯಃ ವಿಭೀಷಣ ಸೌಮಿತ್ರ್ಯೋಹೋ ವಿಭೀಷಣಶ್ಚ ಸೌಮಿತ್ರಿಶ್ಚ ವಿಭೀಷಣ ಸೌಮಿತ್ರಯಃ ದ್ವಿವಚನ ಸೌಮಿತ್ರ್ಯೋಹೋ ಷಷ್ಠಿ ದ್ವಿವಚನ. ವಾಕ್ಯತಃ ವಾಕ್ಯಾತ್ ಅಂತ ಪಂಚಮಿ, ಅದರ ತಸ್ ಪ್ರತ್ಯಯ ಬಂದ್ರೆ ವಾಕ್ಯತಃ ಅವ್ಯಯ ಆಗುತ್ತೆ. ವಾಕ್ಯತಃ ಕಪಯಃ ಪುಲ್ಲಿಂಗ ಪ್ರಥಮ ಏಕ ರಿಪೋಹೋ ಉಕಾರ ಅಂತ ಷಷ್ಠಿ ಏಕ ರಿಪುಃ ರಿಪವಃ ರಿಪೋಹ ರಿಪೋಹ ರಿಪೂಣಾಂ. ಹೋಮ ವಿಘ್ನಂ ಹೋಮಸ್ಯ ವಿಘ್ನಃ ಹೋಮ ವಿಘ್ನಃ ತಂ ಹೋಮ ವಿಘ್ನಂ ಸ್ಫುಟಂ ಅವ್ಯಯ. ಚಕ್ರುಃ ಡುಕುನುಂಜಕರಣೆ ಲಿಟ್ ಉತ್ತಮ ಲಿಟ್ ಪ್ರಥಮ ಬಹು ಚಕಾರ ಚಕ್ರತುಃ ಚಕ್ರುಃ ಚಕ್ರಿತ ಚಕ್ರತುಃ ಚಕ್ರ ಚಕಾರ ಚಕರ ಚಕ್ರಿವ ಚಕ್ರಿಮ. ಹಸಂತಹ ಹಸನ್ ಹಸಂತೌ ಹಸಂತಹ ಶತ್ರು ಪ್ರತ್ಯಯಾಂತವಾದ ಶಬ್ದ ಹಸನ್ ಅಂತ ಆಗತ್ತೆ. ಪ್ರಥಮ ವಿಭಕ್ತಿ ಬಹುವಚನ ಹಸಂತಹ. ಬಹು ಹೇಳನೈಹಿ ಹೇಳನ ಅಂದ್ರೆ ಅವಮರ್ಯಾದೆ. ಚೆನ್ನಾಗಿ ಬಹು ಹೇಳನ ಮಾಡುವ ಮೂಲಕ ಹಸಂತಹ ಸ್ಫುಟಂ ವಿಘ್ನಂ ಚಕ್ರುಹು. ತೃತೀಯ ವಿಭಕ್ತಿ ಬಹುವಚನ. ಸಾಕು. ಶ್ರೀ ಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಿತಮಸ್ತು.